ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಕೆಂಪುಗಲ್ಲು ಮತ್ತು ಮರಳಿನ ಅಭಾವ ಉಂಟಾಗಿರುವಂಥದ್ದು. ಇದರ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿದ್ದಾರೆ. ಎಸ್, ಇದೀಗ ದೊಡ್ಡ ಮಟ್ಟಿನಲ್ಲಿ ಜನರ ಆಕ್ರೋಶ ಇದೆ, ಕೆಂಪುಗಲ್ಲು ಸಿಗ್ತಾ ಇಲ್ಲ, ಮರಳು ಸಿಗ್ತಾ ಇಲ್ಲ ಅಂತ. ಆದರೆ ಇವತ್ತು ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಬಿಜೆಪಿ ಮಾಡಿದಾಗ ಆಗಲಿಲ್ವಾ? ಆಕ್ರೋಶಕ್ಕೆ ನಾವು ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಜನ ನಮ್ಮ ಪರವಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ನಮಗೆ ಮತವನ್ನು ನೀಡಿದ್ದಾರೆ. ಜನರ ಸಮಸ್ಯೆಗಳಿಗೆ ನಾವು ಉತ್ತರವಾಗಬೇಕು. ಆದರೆ ದೌರ್ಭಾಗ್ಯ ಏನಂದರೆ, ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಮೇಲಿಂದ ಮೇಲೆ ನಮ್ಮ ಮೇಲೆ ಗಾಯದ ಮೇಲೆ ಬರೆ ಎಳೆದಾಗೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಹಿಂದೂ ವಿರೋಧಿ ನೀತಿ, ಒಂದು ಈ ಜಿಲ್ಲೆಯಲ್ಲಿ ಯಾವುದೇ ಶಾಸಕರ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಯಾವುದೇ ಅನುದಾನಗಳು ಬರ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕೃಪಾಪೋಷಿತ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಕೂಡ ಮಾಡ್ತಾ ಇದೆ. ಆದರೆ ಪ್ರಾಯಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ವಾ, ಕಣ್ಣು ಕಾಣ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ, ಅಥವಾ ಕಣ್ಣು ಕಾಣದಾಗೆ ಕಿವಿ ಕೇಳದಾಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಜನರನ್ನು ಬಿಜೆಪಿಯ ಪರವಾಗಿ, ಹಿಂದುತ್ವದ ಪರವಾಗಿ, ರಾಷ್ಟ್ರೀಯತೆಯ ಪರವಾಗಿ ನಮ್ಮ ಜಿಲ್ಲೆಯ ಜನ ಇದ್ದಾರೆ ಅನ್ನುವ ಕಾರಣಕ್ಕೆ ಅವರ ಮೇಲೆ ಸದಾ ಒಂದು ರೀತಿಯ ದ್ವೇಷದ ಭಾವನೆ, ಅವರನ್ನು ತುಚ್ಛವಾಗಿ ನೋಡುವ ಭಾವನೆ, ಅವರನ್ನ ಸಮಸ್ಯೆಗೆ ಈಡು ಮಾಡುವಂಥ ಒಂದು ಪ್ರವೃತ್ತಿ ಕಾಂಗ್ರೆಸ್ ಸರ್ಕಾರದ್ದು ಇದೆ. ಹಾಗಾಗಿ ನಾವು ಜನರ ಪರವಾಗಿ ನಿಲ್ಲಬೇಕಾದಂಥದ್ದು ನಮ್ಮ ಕರ್ತವ್ಯ. ಜನರ ಪರವಾಗಿ ನಿಲ್ತಾ ಇದ್ದೇವೆ. ಜನರ ಸಮಸ್ಯೆಗೆ ಉತ್ತರವನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಬಿಜೆಪಿ ಮಾಡ್ತದೆ. ಇವತ್ತು ತಮ್ಮ ಪ್ರತಿಭಟನೆ ಆಗ್ತಾ ಇರುವಾಗಲೇ ಸ್ಪೀಕರ್ ಮತ್ತು ಶಾಸಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಹೇಳ್ತಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದೇವೆ, ಇದರ ಬಗ್ಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದೇವೆ, ಬಿಜೆಪಿ ರಾಜಕೀಯ ಮಾಡುವ ಕೆಲಸವನ್ನು ಮಾಡ್ತಿದೆ ಅಂತ ಹೇಳ್ತಾರೆ ಅವರು. ಬಿಜೆಪಿ ರಾಜಕೀಯ ಪಾರ್ಟಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರದ್ದು. ಭಾರತೀಯ ಜನತಾ ಪಾರ್ಟಿ ಜನಪರವಾದ ರಾಜಕೀಯವನ್ನು ಮಾಡ್ತದೆ. ಭಾರತೀಯ ಜನತಾ ಪಾರ್ಟಿ ಜನರ ಸಮಸ್ಯೆಯನ್ನು ಇಟ್ಟುಕೊಂಡು ರಾಜಕೀಯ ವೇದಿಕೆಗಳಲ್ಲಿ ಹೋರಾಟವನ್ನು ಮಾಡೋದು ಒಂದು ರಾಜಕೀಯ ಪಾರ್ಟಿಯ ಕರ್ತವ್ಯ. ಇವತ್ತು ಸ್ಪೀಕರ್ ಅವರು ಹೇಳಿದ್ದಾರೆ, ಇದು ಎಷ್ಟನೇ ಬಾರಿಯ ಹೇಳಿಕೆ ಅಂತ ನನಗೆ ಗೊತ್ತಿಲ್ಲ. ಬೇಗ ಆದರೆ ಒಳ್ಳೆಯದು. ದೇವರವರಿಗೆ ಸದ್ಬುದ್ಧಿಯನ್ನು ಕೊಟ್ಟಲಿ. ಆದಷ್ಟು ಶೀಘ್ರ. ನಾವು ಅದೇ ಮಾತನಾಡ್ತಾ ಹೋಗಲು ಹೇಳಿದೆ. ಎಷ್ಟು ಗುರುವಾರ ಕಳೀತು ಅಂತ ಗೊತ್ತಿಲ್ಲ. ಹಲವಾರು ಕ್ಯಾಬಿನೆಟ್ಗಳು ಆಯಿತು. ಈ ಗುರುವಾರ ಆದರೂ ಇದಾಗಲಿ. ಬಿಜೆಪಿಯ ಹೋರಾಟಕ್ಕೆ ಮಣಿದು ಸರ್ಕಾರ ಅತ್ಯಂತ ಶೀಘ್ರವಾಗಿ ಇದನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಮತ್ತು ಪ್ರಾರ್ಥನೆ. ಎಲ್ಲವೂ ಹೌದು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಸ್ಪಂದಿಸದಿದ್ದರೆ ಮುಂದಿನ ದಿವಸದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು, ಜನಾಂದೋಲನವನ್ನು ರೂಪಿಸಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ. ಓಕೆ, ಈಗ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟಿನಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಎಲ್ಲ ಒಂದು ಕಡೆ ಉಪಮುಖ್ಯಮಂತ್ರಿಗಳು ಕರಾವಳಿಯ ನೈಟ್ ಲೈಫ್ ಬಗ್ಗೆ ಮಾತಾಡಿದರು. ಕರಾವಳಿಯಲ್ಲಿ ಇನ್ನೊಂದು ದೊಡ್ಡ ರೀತಿಯ ಅಭಿವೃದ್ಧಿ ಆಗಬೇಕು ಅನ್ನುವ ರೀತಿಯಲ್ಲಿ ಮಾತಾಡಿದರು. ಇದೀಗ ಡೇ ಲೈಫಿಗೆ ಪೆಟ್ಟು ಬಿದ್ದಿದೆ ಅಂತ ಅನಿಸ್ತಿಲ್ವ ಈ ಸಮಸ್ಯೆಯಿಂದಾಗಿ? ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಕರಾವಳಿಯ ಬಗ್ಗೆ, ಕರಾವಳಿಯ ಜನರ ಬಗ್ಗೆ, ಕರಾವಳಿಯ ಸಂಸ್ಕೃತಿಯ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಗೌರವ ಇಲ್ಲ, ಯಾವುದೇ ರೀತಿಯ ಭಾವನೆಗಳಿಲ್ಲ. ಆ ಕಾರಣಕ್ಕೆ ಅವರು ಈ ರೀತಿ ನಮ್ಮನ್ನೊಂದು ವಸ್ತುವಿನ ರೀತಿ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇದೆಲ್ಲ ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಎಲ್ಲಿಂದಲೋ ಬಂದಂಥ ಒಬ್ಬ ಉಸ್ತುವಾರಿ ಸಚಿವರು ಬೆಳಿಗ್ಗೆ ಬರೋದು, ಸಾಯಂಕಾಲ ಹೋಗೋದು, ಯಾರು ಈ ಜಿಲ್ಲೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಜನರ ಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಅವರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂಥ ಕನಿಷ್ಠ ಸೌಜನ್ಯತೆ ಅವರಿಗಿಲ್ಲ. ಸೋತ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದಂಥ ಅಭ್ಯರ್ಥಿಗಳ ಲೆಟರ್ ಹೆಡ್ನ ಮೇಲೆ ರಾಜಕೀಯ ನಡೀತಾ ಇದೆ, ಪೋಸ್ಟಿಂಗ್ಗಳಾಗ್ತಾ ಇದೆ, ಅನುದಾನಗಳು ಬರ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಕರಾವಳಿಯ ಜನರ ಮೇಲೆ ಒಂದು ದ್ವೇಷ ಸಾಧಿಸುವಂಥ ಒಂದು ಪ್ರವೃತ್ತಿಯನ್ನು, ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನೇಶ್ ಗುಂಡೂರಾವ್ ಮತ್ತು ಯುಟಿ ಖಾದರ್ ಮುಖಾಂತರ ಮಾಡ್ತಾ ಇದೆ. ಧನ್ಯವಾದಗಳು. ಇದಿಷ್ಟು ಸಂಸದ ಬ್ರಿಜೇಶ್ ಚೌಟ ಅವರ ಮಾತುಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.